ಸ್ನೇಹಿತರೆ ನಮಸ್ಕಾರ. ಆಕ್ಷನ್ ಆಗಿದೆ, ಅದಾದ್ಮೇಲೆ ಎಲ್ಲ ಟೀಮ್ಗಳು ಕೂಡ ಈಗ ಸೆಟಲ್ ಡೌನ್ ಆಗ್ತಾ ಇದಾವೆ. ಆದ್ರೆ RCB ಫ್ಯಾನ್ಸ್ ಅನ್ನ ಒಂದು ಪ್ರಶ್ನೆ ಈಗಲೂ ಕೂಡ ಕಾಡ್ತಾ ಇದೆ. ಯಾಕೆ KL ರಾಹುಲ್ನ RCB ಬಿಡ್ ಮಾಡಲಿಲ್ಲ, ಅಥವಾ ಒಂದು 15-20 ಕೋಟಿನೋ ಒಂದು ಆಲ್ ಔಟ್ ವರೆಗೂ ಹೋಗ್ಲಿಲ್ಲ? ಯಾಕಂದ್ರೆ ಕಳೆದ 6 ತಿಂಗಳಿಂದ ಇದು ದೊಡ್ಡ ಚರ್ಚೆಯಲ್ಲಿದ್ದಂಥ ವಿಚಾರ. ಅಭಿಮಾನಿಗಳು ಬಿಡಿ, ದೊಡ್ಡ ದೊಡ್ಡ ಆಟಗಾರರು, ಮಾಜಿ ಆಟಗಾರರು ಎಲ್ಲರೂ ಕೂಡ ಚರ್ಚೆ ಮಾಡಿದ್ದು ರಾಹುಲ್ ಈ ಸಲ ವಾಪಸ್ RCBಗೆ ಹೋಮ್ ಕಮಿಂಗ್ ಆಗುತ್ತೆ. ಮತ್ತೆ ನಾವು ರೆಡ್ ಜರ್ಸಿಲಿ ನೋಡ್ತಾ ಇದ್ದೀವಿ, RCB ಅಂತೂ ಕಂಪ್ಲೀಟ್ ಆಗಿ ಅವ್ರ ಮೇಲೆ ಟಾರ್ಗೆಟ್ ಇಟ್ಟಿದೆ ಅಂತ. ಬಟ್ ಅದ್ಯಾವುದೂ ಕೂಡ ಆಕ್ಷನ್ ಅಲ್ಲಿ ನಿಜ ಆಗಲಿಲ್ಲ. ಬಟ್ ಎಲ್ಲೋ ಒಂದು ಮೂಲೆ ಒಂದು ಡೌಟ್ ಇತ್ತು, RCB ಯಾವತ್ತೂ ಕೂಡ ಈತ ಸರ್ಪ್ರೈಸ್ಗಳನ್ನು ಕೊಡುತ್ತೆ, ಬೇಕಾಗಿರುವಂಥ ಆಟಗಾರನ ಪಿಕ್ ಮಾಡಲ್ಲ ಅನ್ನೋದು. ಬಟ್ ರಾಹುಲ್ ಅವ್ರನ್ನ ಟೆಕ್ನಿಕಲಿ ಯಾಕೆ ತಗೊಂಡಿಲ್ಲ ಅನ್ನೋದ್ರ ಬಗ್ಗೆ ಒಂದಷ್ಟು ಜೆನ್ಯೂನ್ ರೀಸನ್ಸ್ ಇದಿರ್ಬೋದು ಅಂತ ನಿಮಗೆ ಅದ್ರ ಬಗ್ಗೆ ಒಂದಷ್ಟು ವಿವರಣೆ. 5 ಕಾರಣ ಯಾಕೆ RCB KL ರಾಹುಲ್ಗೆ ಹೋಗಲಿಲ್ಲ ಅಂತ. ನಂಬರ್ 1, ಇವರ ಪ್ಲಾನ್ ಇದ್ದಿದೆ 10 ಕೋಟಿ ಮ್ಯಾಕ್ಸ್. KL ರಾಹುಲ್ಗೆ 10 ಕೋಟಿವರೆಗೆ ಹೋಗೋಣ, ಅದನ್ನೇನಾದ್ರೂ ದಾಟಿದ್ರೆ ನಂತರ ಪ್ರಯತ್ನ ಪಡೋದು ಬೇಡ ಅಂತ 10 ಕೋಟಿನೇ ಇವ್ರು ಬಜೆಟ್ ಇಟ್ಟಿದ್ರು ಉಳಿದಂತ 83 ಕೋಟಿಲಿ. ಸೊ ಯಾವಾಗ 10 ಕೋಟಿ ದಾಟಿದ್ರು, ಡೆಲ್ಲಿ ಬಿಡ್ ಮಾಡ್ತಾ ಹೋಯ್ತು, ಇವರು ಬಿಟ್ರು. ಅದು ನಂಬರ್ 1. 10 ಕೋಟಿ ಇವರ ಮ್ಯಾಕ್ಸ್ ಬಜೆಟ್ ಆಗಿತ್ತು ರಾಹುಲ್ಗೆ. ಎರಡನೇದಾಗಿ ಒಂದು ರೀಸನ್ ಏನು ಅಂತಂದ್ರೆ, ಬಹಳಷ್ಟು ಮಂದಿ ಅಭಿಮಾನಿಗಳು ಕೂಡ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲೂ ಕೂಡ ಇದನ್ನು ಹೇಳಿದ್ದಾರೆ, ಸ್ಟ್ರೈಕ್ ರೇಟ್ ಇಲ್ಲ. ಯಾಕಂದ್ರೆ RCBಗೆ ಪವರ್ ಪ್ಲೇ ಸ್ವಲ್ಪ ರನ್ಗಳು ಕಡಿಮೆ ಬರ್ತಿದೆ ಅಂತ ಅನಿಸ್ತಾ ಇತ್ತು. ಓಪನಿಂಗ್ ಅಲ್ಲಿ 6 ಓವರ್ಗೆ 40-45 ಸಾಕಾಗಲ್ಲ. ಈಗಿರುವಂತ ಟ್ರೆಂಡ್ ನೋಡಿದ್ರೆ 6 ಓವರ್ಗೆ 50-60 ಅಂತೂ ಮಿನಿಮಮ್ ಬೇಕು. 60-70 ಬಂದರೂ ಕೂಡ SRH ಅಂತ ಟೀಮ್ 100ಕ್ಕೂ ಹೋಗಿದೆ, 100 ದಾಟಿದೆ. ಸೊ ಆ ಕಾರಣಕ್ಕೆ ನಮಗೆ ಪವರ್ ಪ್ಲೇನಲ್ಲಿ ಒಬ್ಬ ಜಬರ್ದಸ್ತ್ ಹಿಟ್ಟಿಂಗ್ ಪ್ಲೇಯರ್, ಅದಕ್ಕೇನೆ ಫಿಲ್ ಸಾಲ್ಟ್ ಅಂತ ಪ್ಲೇಯರ್ನ ನೋಡ್ತಾ ಇದ್ರು. ಡುಪ್ಲೆಸಿ ಕೂಡ ಒಂದು ರೇಂಜ್ ಕಡಿಮೆನೇ ಆಯಿತು ಅಂತ ಸಾಲ್ಟ್ ಅಂತ ಒಬ್ಬ ಪ್ಲೇಯರ್ನ ನೋಡಿದ್ದಾರೆ. ಸೊ ಹಾಗಾಗಿ ಸ್ಟ್ರೈಕ್ ರೇಟ್ ಅನ್ನೋದು ಮೇ ಬಿ KL ರಾಹುಲ್ ಅವ್ರಿಗೆ ನೆಗೆಟಿವ್ ಆಯಿತು ಅಂತ ಅನ್ಸುತ್ತೆ. ಅದು ಎರಡನೇ ಕಾರಣ. ಮೂರನೇ ಕಾರಣ ಏನು ಅಂತಂದ್ರೆ, ಸದ್ಯಕ್ಕೆ KL ರಾಹುಲ್ ಇಂಟರ್ನ್ಯಾಷನಲ್ ಸೆಟಪ್ ಅಲ್ಲಿ ಟೆಸ್ಟ್ ಫಾರ್ಮ್ಯಾಟ್ ಅಲ್ಲಿ ಇದ್ದಾರೆ. ಒನ್ ಡೇಲಿ ಇನ್ ಅಂಡ್ ಔಟ್ ಆಗ್ತಿದ್ದಾರೆ. ಆದ್ರೆ T20ಲಂತೂ ಕಂಪ್ಲೀಟ್ ಆಗಿ ಅವ್ರನ್ನ ಹೊರಗಡೆ ನೆಟ್ಟಿದ್ದಾರೆ. ಅದು ಗಂಭೀರ್ ಬಂದ್ಮೇಲಂತೂ ಕಂಪ್ಲೀಟ್ ಹೊಡಿಬಡಿ ಆಟಗಾರರಿಗೆ ಅವ್ರು ನೋಡ್ತಾ ಇರೋದು. ಸಂಜು ಸ್ಯಾಮ್ಸನ್ ಇವರೆಲ್ಲ, ಅಭಿಷೇಕ್ ಶರ್ಮಾ ಇಂಥವ್ರು ಓಪನ್ ಮಾಡ್ತಿದ್ದಾರೆ. ಮೇ ಬಿ ಇಂಟರ್ನ್ಯಾಷನಲ್ ಸೆಟಪ್ ಅಲ್ಲಿ KL ರಾಹುಲ್ ಇಲ್ಲದೆ ಇರುವಂತಹ ಕಾರಣ, ರೆಗ್ಯುಲರ್ ಮೆಂಬರ್ ಆಗದಿರುವಂತಹ ಕಾರಣ, ಆ ಒಂದು ಡಿಮ್ಯಾಂಡ್ ಇರಲಿಲ್ಲ RCB ಮೈಂಡಲ್ಲೂ ಮತ್ತೆ ಉಳಿದಂಥ ಫ್ರಾಂಚೈಸಿ ಮೈಂಡಲ್ಲೂ ಅಂತ ಅನಿಸ್ತಾ ಇದೆ. ಇನ್ನು ಮುಖ್ಯವಾಗಿ ಕರ್ನಾಟಕದ ಪ್ಲೇಯರ್ ಬಗ್ಗೆ ನಾವು ಮಾತಾಡ್ತೀವಿ, ಫ್ಯಾನ್ಸ್ ಬಾಯ್ ಬಡ್ಕೋತೀವಿ, ಅಥವಾ ನಾವು ಹಾರ್ಟ್ ಇಂದ ಬಯಸ್ತೀವಿ. ಇದು ಜೆನ್ಯೂನ್ ಫೀಲ್ ನಮ್ದು, ಕನ್ನಡಿಗರು ಬರಬೇಕು ಅಂತ. ಆದ್ರೆ ಅದೇ ಫೀಲ್ ಫ್ರಾಂಚೈಸಿಗಿದೆ, ಮ್ಯಾನೇಜ್ಮೆಂಟ್ಗಿದೆ ಅಂತ ನೀವು ಅಂದ್ಕೊಳ್ಳೋದು ತಪ್ಪು. ಯಾಕಂದ್ರೆ ಅವ್ರದ್ದು RCB ಅನ್ನೋದು ಒಂದು, ಈ IPL ಅನ್ನೋದೇ ಇವರ ಫ್ರಾಂಚೈಸಿಗಳ ಕಣ್ಣಲ್ಲಿ ಕೆಲವೊಂದು ಫ್ರಾಂಚೈಸಿ ಬಿಟ್ರೆ ಪ್ಯೂರ್ ಬಿಸ್ನೆಸ್ ಅದು. ನಾವು ಮಾತ್ರ ಎಮೋಷನಲಿ ಕನೆಕ್ಟ್ ಆಗಿ ಮಾತನಾಡೋದು, ನಮಗೆ ಕನ್ನಡಿಗರು ಬರಬೇಕು ಅಂತ. ಈಗ ಪಡಿಕಲ್ ಮನೋಜ್ ಪಾಂಡೆಗೆ ತಗೊಂಡಿರ್ಬೋದು, ಬಟ್ ಐ ಡೋಂಟ್ ಥಿಂಕ್ ಅವರು ಕನ್ನಡಿಗರು ಅಂತ ಇವ್ರು ತಗೊಂಡಿದ್ದಾರೆ ಅಂತ. ನೆಪ ಮಾತ್ರಕ್ಕೆ ಆಗಿದೆ ಅದು. ಇನ್ನು ಕೊನೆಯ ಕಾರಣ, ಇದೊಂದು ಬಹಳ ಇನ್ಸೈಡ್ ಇದು ಅನ್ಸ್ತಿರೋದು ಆಂಗಲ್. ಮೇ ಬಿ ಕೊಹ್ಲಿನ ಇವರು ಕ್ಯಾಪ್ಟನ್ ಮಾಡಬೇಕು ಅಂತ ಆಲ್ರೆಡಿ ಫಿಕ್ಸ್ ಆಗಿದ್ದಾರೆ. ಸೊ ಆ ಕಾರಣಕ್ಕೆ KL ರಾಹುಲ್ ಬಂದ್ರೆ ಆಬ್ವಿಯಸ್ಲಿ ಅಲ್ಲಿ ರಾಹುಲ್ನ ಕ್ಯಾಪ್ಟನ್ ಅಲ್ಲದೆ ಇರ್ಸೋಕೆ ಸರಿಯಾಗಲ್ಲ. ಅವ್ರಿಗೂ ಕೂಡ ಲಕ್ನೋ ಅಂತ ಟೀಮ್ ಅವ್ರಿಗೆ ಒಂದು ಉತ್ತರ ಕೊಡಬೇಕು ಅಂತಂದ್ರೆ ಇನ್ನೊಂದು ಟೀಮಿಗೆ ಹೋಗಿ ಕ್ಯಾಪ್ಟನ್ ಆಗಲೇಬೇಕು. ಸೊ ಮೇ ಬಿ ಆ ರೀಸನ್ ಇಂದ ಕೊಹ್ಲಿ ಅವ್ರನ್ನ ಆಲ್ರೆಡಿ ಇವರು ಕ್ಯಾಪ್ಟನ್ ಅಂತ ಫಿಕ್ಸ್ ಆಗಿದ್ರಿಂದ ಮತ್ತೆ KL ರಾಹುಲ್ ಬಂದ್ರೆ ಅಲ್ಲಿ 10 ಕೋಟಿಯವರು ಟ್ರೈ ಮಾಡೋಣ, ಬಂದ್ರೆ ಬರುತ್ತೆ ಬೋನಸ್, ಇಲ್ಲದೆ ಹೋದ್ರೆ ಬೇರೆ ಪ್ಲೇಯರ್ಗೆ ಹೋಗೋಣ ಅಂತ. ಒಂದು ಜೊತೆಗೆ ಇನ್ನೊಂದು, RCB ಫ್ಯಾನ್ಸ್ಗೂ ಬೇಜಾರಾಗಬಾರ್ದು. ಇಷ್ಟೆಲ್ಲ ಬಸ್ ಕ್ರಿಯೇಟ್ ಆಗಿ, ಇಷ್ಟೆಲ್ಲ ಟ್ರೆಂಡ್ ಆಗಿ ರಾಹುಲ್ ಮತ್ತೆ RCBಗೆ ಬರ್ತಾರೆ ಅನ್ನೋದು ಪ್ರಯತ್ನನೇ ಪಡಲಿಲ್ಲ ಅನ್ನೋ ಅಭಿಪ್ರಾಯ ಬರಬಾರ್ದು. ಸೊ ಪ್ರಯತ್ನ ಪಟ್ಟಾಗ ಮಾಡೋಣ, ಸಿಕ್ಕಿದ್ರೆ ಸಿಗ್ತಾರೆ, ಬರಲಿಲ್ಲ ಅಂದ್ರೆ ನಾವು ಟ್ರೈ ಮಾಡಿದ್ವಿ, ಸಿಗ್ಲಿಲ್ಲ ಅಂತ ಆದ್ರೂ ಹೇಳ್ಬೋದು ಅಂತ ಆ ಒಂದು ರೀಸನ್. ಮೇ ಬಿ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ಆಗ್ತಾ ಇರೋದ್ರಿಂದ ಕೊಹ್ಲಿ ರಾಹುಲ್ ಅವ್ರನ್ನ ಅಷ್ಟು ಮಟ್ಟಿಗೆ ಇಂಟ್ರೆಸ್ಟ್ ತೋರಿಸ್ಲಿಲ್ಲ, ಪುಷ್ ಮಾಡಲಿಲ್ಲ ಬಜೆಟ್ ಅಲ್ಲಿ ಅಂತ ಅನ್ಸುತ್ತೆ. ಇನ್ನೂ ಸ್ವಲ್ಪ ಟ್ರೈ ಮಾಡಿದ್ರೆ ಖಂಡಿತ KL ಬಂದಿರೋರು. ಬಟ್ ಏನೂ ಮಾಡೋಕ್ಕಾಗಲ್ಲ, ನಮ್ಮ ಕನಸುಗಳು ಆ ರೆಡ್ ಜರ್ಸಿಲಿ ಇಬ್ರು ನೋಡಬೇಕು ರಾಹುಲ್ ಕೊಹ್ಲಿ ಅಂತ, ಅದು ಕನಸಾಗೆ ಉಳಿತು. ಇದು ರಾಹುಲ್ ಅವರು ಬರದೇ ಇರೋದಕ್ಕೆ ಅಥವಾ RCB ಟ್ರೈ ಮಾಡದೇ ಇರೋದಕ್ಕೆ ಪ್ರಮುಖ 5 ಕಾರಣ ಅಂತ ಮೇಲ್ನೋಟಕ್ಕೆ ಅನಿಸ್ತಾ ಇದೆ. ನಿಮ್ಗೆ ಏನನ್ಸುತ್ತೆ? ಮಿಸ್ ಮಾಡದೆ ಕಮೆಂಟ್ ಮಾಡಿ. ನಮಸ್ಕಾರ.